ಹಾಯ್ ನಮಸ್ಕಾರ. ಜಗತ್ತಿಗೆ ಸ್ವಾಗತ. ಯಾವುದೇ ಕ್ಷೇತ್ರ ಇರ್ಬೋದು, ಆ ಕ್ಷೇತ್ರದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗೋದು ಅಂತಂದರೆ ಭಾಳಷ್ಟು ಕಷ್ಟಪಡಬೇಕಾಗ್ತದೆ ಹಾಗೂ ಎಲ್ರಿಗೂ ಅದು ಸಾಧಿಸುವಂಥದ್ದಲ್ಲ. ಅಂಥದ್ರಲ್ಲಿ ಈಗ ಸಿನಿಮಾ ಫೀಲ್ಡಲ್ಲಿ ಭಾಳಷ್ಟು ಯಾವುದೇ ಗಾಡ್ ಫಾದರ್ ಇಲ್ಲದೆ ಭಾಳಷ್ಟು ಸಾಧನೆ ಮಾಡ್ತಾ ಇರುವಂತಹ ಉದಯೋನ್ಮುಖ ಅಂತ ಹೇಳ್ಬೋದು ಹೀರೋ ಅನಿರುದ್ಧ್ ಅಂತ ನಾವು ಪರಿಚಯ ಮಾಡಿಕೊಳ್ಳೋ ಬನ್ನಿ. ಹಲೋ ಅನಿರುದ್ಧ್. ಹಲೋ ಹಲೋ ಸರ್. ನಿಮ್ಮ ಹೊಯ್ಸಳ ಮೂವಿ ನಾವು ನೋಡಿದೆವು, ಭಾಳಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೀರಿ. ಹಾಗೆ ಅದನ್ನು ಏನು ನಮಗೆ ಒಂದು ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯ ಬಂತು, ಅದಕ್ಕೋಸ್ಕರ ನಿಮ್ಮನ್ನೇ ಮಾತಾಡ್ಸ್ಕೊಂಡು ಬಂದಿದ್ದೇವೆ. ಥ್ಯಾಂಕ್ ಯು ಸರ್. ನೀವು ಹೊಯ್ಸಳ ಮೂವಿ ಆದ್ಮೇಲೆ ಮತ್ತೆ ಪುನಃ ಯಾವ್ದು ಮೂವಿ ಕಂಟಿನ್ಯೂ ಮಾಡಿದಿರಿ? ಮ್ಯಾಕ್ಸ್ ಸಹ ನೋಡಿದ್ದೇವೆ. ಹೌದು, ಸುದೀಪ್ ಸರ್ ಅವ್ರದ್ದು ಮ್ಯಾಕ್ಸ್ ಅಂತ ಒಂದು ಸಿನಿಮಾ ಮಾಡಿದ್ವಿ. ಅದು ಲಾಸ್ಟ್ ಡಿಸೆಂಬರ್ ಅಲ್ಲಿ ರಿಲೀಸ್ ಆಗಿತ್ತು. ಇವಾಗ ರಾಜ್ವಿ ಶೆಟ್ಟಿ ಅವ್ರ ಜೊತೆ ರಕ್ಕಸಪುರದವಳ ಅಂತ ಒಂದು ಒಳ್ಳೊಳ್ಳೆ ದಿಗ್ಗಜರನ್ನೇ ಜೊತೆ ಹೌದು ಅದು ಇವಾಗ ಶೂಟಿಂಗ್ ಎಲ್ಲ ಆಗಿದೆ. ಇನ್ನು ಮೇ ಬಿ ಜುಲೈ ಅಲ್ಲಿ ರಿಲೀಸ್ ಆಗತ್ತದು. ರಕ್ಕಸಪುರದವಳ ಅಂತ ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ವಿ. ಅದು ಎಲ್ಲಿ ಜಾಸ್ತಿ ಶೂಟ್ ಆಯ್ತು? ಇಲ್ಲ, ಶೂಟಿಂಗ್ ಎಲ್ಲ ಬೆಂಗಳೂರು ಮತ್ತೆ ಕೊಳ್ಳೇಗಾಲ ಎಲ್ಲ ಆ ಕಡೆ ಮೈಸೂರು ಕಡೆ ಎಲ್ಲ ಸ್ವಲ್ಪ ಶೂಟಿಂಗ್ ಇತ್ತು. ಅದರಿಂದವರೇ ನಿಮ್ಮ ಗೋಲ್ಸ್ ಎಲ್ಲ ಬಹಳ ಫಾಸ್ಟ್ ಆಗಿ ಅಚೀವ್ ಮಾಡ್ತಾ ಇದ್ದೀರಿ. ಹಾಗೆ ಇದ್ರ ಬಗ್ಗೆ ಇಷ್ಟು ನೀವು ಸ್ಪೀಡ್ ಆಗಿ ಬರ್ಬೇಕಂದ್ರೆ ನಿಮ್ಗೆ ಯಾವುದೇ ಗಾಡ್ ಫಾದರ್ ಇಲ್ಲ ಅಂತ ಹೇಳೋದು ಕೇಳಿದ್ದೇನೆ. ಹಾಗೆ ಯಾವ ರೀತಿಯಲ್ಲಿ ಮುಂದೆ ಬಂದ್ರಿ ನೀವು? ಕ್ವಾಲಿಫಿಕೇಶನ್ ಇದ್ರ ಬಗ್ಗೆ ಇನ್ ಸಿನಿಮಾಟೋಗ್ರಫಿ ಅಥವಾ ಏನಾದ್ರು ಇನ್ ಆಕ್ಟಿಂಗ್ ಏನಾದ್ರು ಮಾಡಿದ್ದೀರಾ, ಅಲ್ಲ ಬೇರೆ ಏನಾದ್ರು ಸ್ಟಡಿ ಮಾಡಿದ್ದೀರಾ? ನಾನು ಕ್ವಾಲಿಫಿಕೇಶನ್ ಮಾಡಿದ್ದು ಕಂಪ್ಲೀಟ್ಲಿ ಆಪೋಸಿಟ್. ಅಂದ್ರೆ ನಾನು PUC ಮುಗಿದ ತಕ್ಷಣ ನಾನು BSc ಅಗ್ರಿಕಲ್ಚರ್ ಜಾಯಿನ್ ಆಗಿದ್ದು GKVK ಕಾಲೇಜಲ್ಲಿ. ಸೊ ಅಲ್ಲಿ ಕಾಲೇಜಲ್ಲಿ ಈಗ ಮಾಡ್ತಾ 4 ವರ್ಷ ಕೋರ್ಸ್. ಅದು 1 ವರ್ಷ ಆಗ್ತಿದ್ದಾಗ ನಂಗೆ ಆವಾಗ ಫ್ರೆಂಡ್ಸ್ ಜೊತೆ ಶಾರ್ಟ್ ಫಿಲ್ಮ್ಸ್ ಅದು ಸ್ಟಾರ್ಟ್ ಮಾಡ್ತಾ ಸ್ಲೋ ಆಗಿ ಈ ಕಡೆ ಡೈವರ್ಟ್ ಆಗಿದ್ದು. ಹಾಗೆ ಮೇ ಬಿ ಒಂದು 3 ಇಯರ್ಸ್ ಒಂದು 7-8 ಶಾರ್ಟ್ ಫಿಲ್ಮ್ಸ್ ಮಾಡಿದ್ದೆ. ಅಲ್ಲಿ ಮಾಡ್ತಾ ಮಾಡ್ತಾ ಒಂದಷ್ಟು ಕಾಂಟ್ಯಾಕ್ಟ್ಸ್ಗಳು ಆಗಿ ಹೊರಗಡೆ ಅಲ್ಲಿ ಸಿನಿಮಾದವ್ರಿಗೆ ಒಂದಷ್ಟು ಜನ ಪರಿಚಯ ಆಗಿ ಆ ಟೈಮಲ್ಲಿ ಆಡಿಷನ್ಸ್ ಇದೆಲ್ಲ ಕೊಡ್ತಾ ಇದ್ದೆ. ಅಲ್ಲಿ ಇಲ್ಲಿ ಹೋಗಿ ಆಡಿಷನ್ ಕೊಟ್ಟು ಇದೆಲ್ಲ ಮಾಡಿ ಸ್ಲೋ ಆಗಿ ಅದರ ಕಡೆ ಪೂರ್ತಿ ಅಲ್ಲಿದ್ದು ಕಾಲೇಜಲ್ಲಿ ಓದ್ಬೇಕಿದ್ರೆ ಡಿಗ್ರಿ ಕಂಪ್ಲೀಟ್ ಆಯ್ತು. ಬಟ್ ಡಿಗ್ರಿ ಕಂಪ್ಲೀಟ್ ಆಗೋ ವರ್ಷ ನಾನು ಈ ಕಡೆ ಫುಲ್ ಕಂಪ್ಲೀಟ್. ಅಲ್ಲ, ನಿಮಗೆ ನನಗೆ ಗೊತ್ತಿದ್ದಾಗ ಅದು ನಿಮ್ಮ ಕಾಲೇಜನ್ನು ಬರೀ ರೆಪ್ಯೂಟೆಡ್ ಕಾಲೇಜು, ಮತ್ತೆ ನಿಮಗೆ ಮುಂದೆ ಬಹಳಷ್ಟು ಸ್ಕೋಪ್ ಇತ್ತು. ಒಳ್ಳೆ ಆಫೀಸರ್ ಆಗುವ, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ದೊಡ್ಡ ಆಫೀಸರ್ ಆಗುವ ಎಲ್ಲ ಅರ್ಹತೆ ಇತ್ತು. ಅದನ್ನು ಬಿಟ್ಟು ನೀವು ಸಿನಿಮಾಗೆ ಬಂದಿದ್ದೀರಿ. ಹೌದು ಇಲ್ಲ, ಅದು ಕಾಲೇಜ್ ಅದೇ ಲೈಕ್ ಕರ್ನಾಟಕದಲ್ಲಿ ಟಾಪ್ ಕಾಲೇಜ್ ಅದು GKVK ಕಾಲೇಜ್. ಸೊ ಖಂಡಿತ ಅದು ಆಪರ್ಚುನಿಟೀಸ್ ಇತ್ತು. ಬಟ್ ನಂದು ಇಂಟ್ರೆಸ್ಟ್ ಈ ಕಡೆ ಬಂದ್ಮೇಲೆ ನಂಗೆ ಅದು ಸುಮ್ಮನೆ ಕೆಲಸಕ್ಕೋಸ್ಕರ ಅಂತ ಹೇಳಿ ಅದನ್ನ ಕಂಟಿನ್ಯೂ ಮಾಡೋದು ನನಗೆ ಸರಿ ಅನಿಸ್ತಿರ್ಲಿಲ್ಲ. ಬಿಕಾಸ್ ಅದು 1 ವರ್ಷ 2 ವರ್ಷ ಮಾಡ್ತಿದ್ದೆ, ಬಟ್ ಅದು ಮನ್ಸು ಈ ಕಡೆನೇ ಇದ್ದಾಗ ಪುನಃ ಈ ಕಡೆ ಹೇಳ್ಕೊಂಡು ಬರ್ತಿತ್ತು. ಸೊ ಹಂಗಾಗಿ ಆ 2 ವರ್ಷ ನಾನು ಸೇವ್ ಮಾಡೋದು. ಸುಮಾರು ಜನ ಹೇಳಿದ್ದು ಇದೆ, ಅಂದ್ರೆ PG ಮಾಡ್ಬೋದಿತ್ತು, MSc ಮಾಡ್ಬೋದಿತ್ತು. ವಾಟ್ ನಂಗೆ ಪಾಯಿಂಟ್ ಏನು, 2 ವರ್ಷ MSc ಮಾಡಿ ನಾನು ಪುನಃ ಇದಕ್ಕೆ ಬರ್ತೀನಿ ಅಂದ್ರೆ 2 ವರ್ಷ ಯಾಕೆ ವೇಸ್ಟ್ ಮಾಡಲಿ ಅಂತ ಹೇಳಿ ಅನ್ಸಿತ್ತು. ಈಗ ನೀವು 1 by 1 ಹೊಯ್ಸಳ ಇರ್ಬೋದು, ಅದ್ರ ಮೇಲೆ ಮ್ಯಾಕ್ಸ್ ಇರ್ಬೋದು, ಆಮೇಲೆ ರಾಜ್ಬಿ ಶೆಟ್ಟಿ ಅವ್ರ ಜೊತೆ ಈಗ ಆಕ್ಟಿಂಗ್ ಮಾಡ್ತಾ ಇರ್ಬೋದು. ಹಾಗೆ ಗೋಲ್ಸ್ ನೀವು ಟಕ 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 ಹೊಡಿತಾ ಹೋಗ್ತಾ ಇದ್ದೀರಿ. ಅದು ಹೇಗೆ ಮ್ಯಾಜಿಕ್ ತರ ಅಂತ ಗೊತ್ತಾಗ್ತಾ ಇಲ್ಲ. ಅಂದ್ರೆ ನೀವು ಎಫರ್ಟ್ ಹಾಕಿರ್ತೀರಿ ಖಂಡಿತ. ಯಾವ ರೀತಿಯಲ್ಲಿ ಎಫರ್ಟ್ ಹಾಕಿದಿರಿ? ಅಥವಾ ನಿಮಗೆ ಯಾರಾದ್ರೂ ಗಾಡ್ ಫಾದರ್ ಇಲ್ಲ ಅಂತ ಇದ್ರ, ಅಲ್ಲ ಏನು ಇಲ್ಲದೆ ನೀವಾಗಿ? ಇಲ್ಲ, ಅಂದ್ರೆ ನಾನು ಈಗ ಹೊಯ್ಸಳ ಸಿಕ್ಕಿದ್ದು ನಾನು ಸ್ಟಾರ್ಟಿಂಗ್ ಶಾರ್ಟ್ ಫಿಲ್ಮ್ಸ್ ಮಾಡ್ತಾ ಇದ್ದೆ ಸಿಕ್ಕಾಪಟ್ಟೆ ಹೇಳ್ತೀನಲ್ಲ ಅವಾಗ. ಅದು ನಾನು ನೋಡಿದ್ದೆ, ನೀವು ಯೂಟ್ಯೂಬ್ ಅಲ್ಲಿ ನಿಮ್ಮ ಶಾರ್ಟ್ ಬಹಳಷ್ಟು ಮಾಡಿದರೆ ಚೆನ್ನಾಗಿತ್ತು ಕೂಡ. ಹೌದು, ಥ್ಯಾಂಕ್ ಯು. ಸೊ ಆವಾಗ 2021 ಅಲ್ಲಿ ಒಂದು ಟೀಮ್ ಪರಿಚಯ ಆಗಿತ್ತು. ಅಲ್ಲಿ ಆ ಟೀಮಲ್ಲಿ ಒಬ್ರು ಸಿನಿಮಾಟೋಗ್ರಾಫರ್ ಇದ್ರು. ಅವರು ಹೊಯ್ಸಳ ಸಿನಿಮಾಗೆ ಕೂಡ ಸಿನಿಮಾಟೋಗ್ರಾಫರ್ ಇದ್ರು. ಬಟ್ ಅದೇ ಒಂದು 2021 ಪರಿಚಯ ಆಗಿದ್ರು. ಅವ್ರು ಸಿನಿಮಾ ಮಾಡಿದ್ದು 2 ವರ್ಷ ಬಿಟ್ಟು. ಬಟ್ ಆ ಒಂದು ರಿಲೇಷನ್ ಆ ತರ ಇತ್ತು ನಮ್ದು. ಪ್ಲಸ್ ಅವ್ರು ಕೂಡ ನೋಡಿರ್ತಾರಲ್ಲ, ಅಂದ್ರೆ ಓಕೆ ಚೆನ್ನಾಗಿ ಮಾಡ್ತಾರೆ ಅಂತ ಅವ್ರಿಗೆ ಅನ್ಸಿರೋದಕ್ಕೆ ಅವ್ರು ಕರೆದು ಒಂದು ಆಡಿಷನ್ ಮಾಡು ಅಂತ ಹೇಳಿದ್ರು. ಸೊ ಆಡಿಷನ್ ಮಾಡಿ ಆಡಿಷನ್ ಅಲ್ಲಿ ಸೆಲೆಕ್ಟ್ ಆಗಿದ್ದು. ನೀವು ರಿಲೇಶನ್ಶಿಪ್ ಕೂಡ ಅದೇ ರೀತಿ ಇಟ್ಕೊಂಡಿದ್ದೀರಾ? ಅದೇ ಅಂದ್ರೆ ಈಗ ಕಾಂಟ್ಯಾಕ್ಟ್ ಅಂತಂದ್ರೆ ನಾನು ಅದೇ ಹೇಳೋದು, ಅಂದ್ರೆ ಸುಮ್ನೆ ಕಾಂಟ್ಯಾಕ್ಟ್ ಗೋಸ್ಕರ ಅಂತ ಯಾರನ್ನು ಪರಿಚಯ ಮಾಡ್ಕೊಳ್ಬಾರ್ದು. ಜೆನ್ಯೂನ್ ಆಗಿ ಒಬ್ರು ಇಷ್ಟ ಆದ್ರೆ ಅದೇ ನಮ್ಮನ್ನ ಲೀಡ್ ಮಾಡ್ತದೆ. ಹೌದು. ಈ ಕೆಲವರು ತುಂಬಾ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇರ್ತದೆ, ಸಿನಿಮಾ ಇದ್ರಲ್ಲಿ ಒಳ್ಳೊಳ್ಳೆ ಕಾಂಟ್ಯಾಕ್ಟ್ ಗಳು ಇರುತ್ತೆ ಅವರಿಗೆ. ಬಟ್ ನನಗೆ ಅವ್ರ ಜೊತೆ ಪರಿಚಯ ಅಷ್ಟು ಸರಿ ಆಗೋದಿಲ್ಲ ಅಂದ್ರೆ ನಾನು ಅವ್ರ ಹತ್ರ ಮಾತಾಡ್ಸೋದಿಲ್ಲ. ಜಸ್ಟ್ ಬಿಕಾಸ್ ಅವ್ರು ದೊಡ್ಡ ಡೈರೆಕ್ಟರ್ ದೊಡ್ಡ ಇದು ಅಂತ ಹೇಳ್ಕೊಂಡು ನನಗೆ ಜೆನ್ಯೂನ್ ರಿಲೇಷನ್ ಇದೆ ಅವ್ರ ಜೊತೆ ಅಂತ ತಕ್ಷಣ ನಾನು
ಅವ್ರ ಹತ್ರ ಮಾತಾಡ್ತಿದ್ದೆ. ಅಲ್ಲದೆ ನಿಮ್ಮ ಬಿಹೇವಿಯರ್ ನೋಡಿದ್ರೆ ಗೊತ್ತಾಗ್ತದೆ, ನೀವು ಇಷ್ಟು ಮೂವಿಯಲ್ಲಿ ಆಕ್ಟ್ ಮಾಡಿದ್ರಿ ಆದ್ರೂ ಕೂಡ ಈಗ ನೀಟಾಗಿ ಆರಾಮದಲ್ಲಿ ನಮ್ಮ ಜೊತೆ ಮಾತಾಡ್ತಿದ್ದೀರಿ. ಅದೇ ನಿಮ್ಮ ದೊಡ್ಡತನ ಅಂತ ಹೇಳ್ಬೋದು. ಇಲ್ಲಪ್ಪ, ಬರೀ 3-4 ಸಿನಿಮಾ ಅಲ್ಲ, ಆದ್ರೂ 3-4 ಬೇಡ, ಸೈಡ್ ಆಕ್ಟರ್ ಆಗಿ ಜಸ್ಟ್ ಮುಖ ಕಂಡ್ರೆ ಸಾಕು ಅವ್ರನ್ನ ಮಾತಾಡಿಸೋಗಿರೋದಿಲ್ಲ ಅಂತದ್ರಲ್ಲಿ. ನೆಕ್ಸ್ಟ್ ನೀವು ಕಮ್ಮಿಂಗ್ ಮೂವಿ ಯಾವ್ದು ಹಿಂದಿಯಲ್ಲಿ ಕೂಡ ಆಫರ್ ಬಂದಿದೆ ಅಂತ ಹೇಳೋದು ಕೇಳಿದೆ. ಅದೇ ಹಿಂದಿದು ಅದೇ ಇನ್ನೂ ಕನ್ಫರ್ಮ್ ಆಗ್ಬೇಕಷ್ಟೇ. ಒಂದು 2 ಸ್ಕ್ರಿಪ್ಟ್ ಕೇಳಿದೀನಿ, ಅದು ಆಗೋ ತರ ಇದೆ. ಇನ್ನು ಕನ್ಫರ್ಮ್ ಅಫಿಷಿಯಲ್ ಆಗಿ ಆಗಿಲ್ವಲ್ಲ. ಸೊ ಆಗ್ಲಿ ಆಗ್ಲಿ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಈಗ ಸಿನಿಮಾ ಫೀಲ್ಡಿಗೆ ಬರಬೇಕು ಅಂತ ಈಗ ಲಕ್ಷಗಟ್ಟಲೆ ಹುಡುಗರಿಗೆ ಇಂಟ್ರೆಸ್ಟ್ ಇರ್ತದೆ. ಹಾಗೆ ಅವ್ರಿಗೆ ಬರೋದಾದ್ರೆ ನಿಮ್ಮ ಸಜೆಷನ್ಸ್ ಏನು ಅಂತ? ಬರ್ಬೋದಾ? ಅಲ್ಲ ಫೀಲ್ಡ್ ತುಂಬಾ ಟಫ್ ಇದು ಹೇಗೆ ಅಂತ? ಅಥವಾ ಅವ್ರು ಬರೋದಾದ್ರೆ ಈಗ ಸಿನಿಮಾಗೆ ಸಂಬಂಧಪಟ್ಟ ಕೋರ್ಸಸ್ ಏನಾದ್ರು ಮಾಡಿ ಬರೋದಾ? ಹಾಗೆ ಅದೇ ಇದು ಅಂದ್ರೆ ಈಗ ನಾನೀಗ ಇಂಜಿನಿಯರ್ ಮಾಡಿ ಒಂದು ಕೆಲಸಕ್ಕೆ ಹೋಗೋದಾದ್ರೆ ನಾನು ಹೇಳ್ಬೋದು, ಈ ಒಂದು ಕೋರ್ಸ್ ಮಾಡಿ, ಈ ಒಂದು ಎಕ್ಸಾಮ್ ಕ್ಲಿಯರ್ ಮಾಡಿ, ಇಂಟರ್ವ್ಯೂ ಇರುತ್ತೆ, ಹೋಗ್ಬೋದು ಅಂತ ಹೇಳ್ಬೋದು. ಬೇರೆ ಫೀಲ್ಡ್ಸ್ ಆದ್ರೂ ಹಾಗೆ. ಬಟ್ ಸಿನಿಮಾದಲ್ಲಿ ಇದು ಹಿಂಗೆ ಮಾಡಿದ್ರೆ ಕ್ಲಿಯರ್ ಆಗತ್ತೆ ಅನ್ನೋ ಒಂದು ಆಶ್ವಾಸನೆ ಕೊಡಕ್ ಆಗಲ್ಲ. ಬಿಕಾಸ್ ಫೀಲ್ಡ್ ಇರೋದೇ ಅನ್ಸರ್ಟನಿಟಿ ಮೇಲೆ. ಲೈಕ್ ಕೋರ್ಸ್ ಮಾಡಬಹುದು, ಮಾಡದೇ ಇರಬಹುದು. ಕೋರ್ಸ್ ಮಾಡಿದ್ರು ಸಿಗೋದು ಗ್ಯಾರಂಟಿ ಇಲ್ಲ, ಕೋರ್ಸ್ ಮಾಡಿಲ್ಲ ಅಂದ್ರೂ ಸಿಗೋದಿಲ್ಲ ಅಂತ. 100%. ನಾನು ಯಾವ ಕೋರ್ಸು ಮಾಡಿಲ್ಲ, ನಂದು ಸ್ವಂತ ಕಲ್ತ್ಕೊಂಡ್ ಬಂದಿದ್ದೆ ಆಕ್ಟಿಂಗ್. ನಂದೇ ಒಂದು ಐಡಿಯಾ ಆಫ್ ಆಕ್ಟಿಂಗ್ ನಾನು ಫಾಲೋ ಮಾಡ್ಕೊಂಡು ನಾನು ನೋಡಿ ಒಂದಷ್ಟು ಸಿಕ್ಕಾಪಟ್ಟೆ ಸಿನಿಮಾಗಳನ್ನ ನೋಡಿ ನಂದೇ ಒಂದು ಪರ್ಸ್ಪೆಕ್ಟಿವ್ ಆಫ್ ಆಕ್ಟಿಂಗ್ ನಾನು ಇಟ್ಕೊಂಡು ನಾನು ಇದು ಮಾಡಿದ್ದು. ಹಂಗಂತ ಇವಾಗ ಥಿಯೇಟರ್ ಮಾಡಿ ಬಂದವರು ಇರ್ತಾರೆ, ಕೆಲವು ಆಕ್ಟಿಂಗ್ ಕ್ಲಾಸಸ್ ಅಂತ ಬೇರೆ ಬೇರೆ ಕಡೆ ಕಲ್ತು ಬಂದವರು ಇರ್ತಾರೆ. ಹಂಗೆ ಅದು ಲೈಕ್ ಇದೇ ದಾರಿ ಅಂತ ಹೇಳಕ್ ಆಗಲ್ಲ. ಬಟ್ ಏನಂದ್ರೆ ಯಾವ ದಾರಿ ಕರೆಕ್ಟ್ ಅಂತ ನಮಗನ್ಸುತ್ತೆ ಅದರಲ್ಲಿ ಕಂಪ್ಲೀಟ್ ಶ್ರದ್ಧೆ ಇಟ್ಟು ನಾವು ಹಾರ್ಡ್ ವರ್ಕ್ ಹಾಕಿದ್ರೆ ಖಂಡಿತ ರೀಚ್ ಆಗ್ತೀವಿ. ಅಂಡ್ ಹೊಸೊಬ್ರು ಬರೋರು ಸುಮ್ಮನೆ ಸಿನಿಮಾ ಟ್ರೈ ಮಾಡಬೇಕು ಅಂತ ಬರೋದಾದ್ರೆ ಬರೋದೇ ಬೇಡ ಅಂತ ನಾನು ಹೇಳೋದು. ಅಂದ್ರೆ ಬಿಕಾಸ್ ಬಂದ ತಕ್ಷಣ ಅದೇನು ಇಮಿಡಿಯೇಟ್ ಆಗಿ ಆಗೋದಿಲ್ಲ. ಪ್ಲಸ್ ಮೇ ಬಿ ನೀವು ಒಂದಷ್ಟು ವರ್ಷಗಳು ಸಿಕ್ಕಾಪಟ್ಟೆ ಕಷ್ಟಪಟ್ರು ಆಗತ್ತೆ ಅನ್ನೋ ಒಂದು ಸರ್ಟನ್ಟಿ ಇರಲ್ಲ. ಸೊ ಹಂಗಿರೋ ಫೀಲ್ಡ್ ಅಲ್ಲಿ ಸುಮ್ಮನೆ ಟ್ರೈ ಮಾಡ್ತೀನಿ ನಾನು, ಬಂದು ನೋಡೋಣ ಅಂತ ಹೇಳ್ಕೊಂಡು ಅದು ಆ ಥರ ಟೈಮ್ ವೇಸ್ಟ್ ಮಾಡೋದು ಬೇಡ. ಏನೋ ಬಂದು ಏನೋ ಒಂದು ಅಚೀವ್ ಮಾಡ್ತೀನಿ ಅಂತ ಇದ್ದು ಇಡೀ ಇಷ್ಟು 15-20 ವರ್ಷ ಹೋದ್ರೂ ಪರವಾಗಿಲ್ಲ. ಲೈಕ್ ನಾನು ಇದೇ ಮಾಡೋದು ಅಷ್ಟು ಫಿಕ್ಸ್ ಆಗಿದ್ರಷ್ಟೇ. ನೀವಂದ್ರೆ ಅಷ್ಟು ಲಾಂಗ್ ಟಾರ್ಗೆಟ್ ಇಟ್ಟಿದ್ರಿ. ಈಗ ನಾನು ಕೇಳೋದಂದ್ರೆ, ನೀವು ಫಸ್ಟ್ ಮೂವಿಗೆ ನೀವು ಫೀಲ್ಡಿಗೆ ಬಂದು ಎಷ್ಟು ವರ್ಷ ಆಯ್ತು ಫಸ್ಟ್ ಮೂವಿ ನೀವು ಎಂಟರ್ ಆಗ್ಬೇಕಿದ್ರೆ? ಹೌದು, ನಾನೀಗ ಫಸ್ಟ್ ಶಾರ್ಟ್ ಫಿಲ್ಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ದು 2017ರಲ್ಲಿ. ಹೊಯ್ಸಳ ಸಿನಿಮಾ ರಿಲೀಸ್ ಆಗಿದ್ದು 2023ರಲ್ಲಿ. ಸೊ 6 ವರ್ಷ ಗ್ಯಾಪ್ ಇತ್ತು. 6 ವರ್ಷ ಬೇಕಾಯ್ತು ಒಂದು ಸಿನಿಮಾ ಬರೋಕೆ. ಅದು ಆಕ್ಚುಲಿ ಬೇಗ. ಅಂದ್ರೆ ಹೊಯ್ಸಳ ಅಂತ ಒಂದು ಸ್ಟಾರ್ ಹೀರೋ ಧನಂಜಯ್ ಸರ್ ಮತ್ತೆ KRG ಸ್ಟುಡಿಯೋಸ್ ಒಳ್ಳೆ ಪ್ರೊಡಕ್ಷನ್ ಹೌಸ್ ಸಿನಿಮಾಗೆ 6 ವರ್ಷದಲ್ಲಿ ಸಿಕ್ಕಿದ್ದು ತುಂಬಾ ಬೇಗನೆ. ಎಲ್ಲ ಸಿನಿಮಾಗೂ ಆಡಿಷನ್ ಮಾಡ್ಕೊಂಡೆ ಸಿಕ್ಕಿರೋದು. ಇಲ್ಲಿ ತನಕ ಯಾವ್ದೂ ಡೈರೆಕ್ಟ್ ಆಗಿ ಕರೆದು ಬಾ ಅಂತ ಹೇಳಿ ಮಾಡಿದ್ದಲ್ಲ. ಎಲ್ಲದು ಆಡಿಷನ್ಸ್ ಮಾಡ್ಕೊಂಡು. ಈಗ ನೀವು ಈಗ 3-4 ಮೂವಿ ಮಾಡಿದ್ರಿ, ಅದಕ್ಕೆ ಮಾತ್ರ ನೀವು ಟ್ರೈ ಮಾಡಿದ್ರೆ ಅಥವಾ ನಿಮಗೆ ಬೇರೆ ಆಫರ್ ಕೂಡ? ಈಗ ಚಿಕ್ಕ ಚಿಕ್ಕ ಪ್ರೊಡ್ಯೂಸರ್ಸ್, ಚಿಕ್ಕ ಚಿಕ್ಕ ಡೈರೆಕ್ಟರ್ಸ್ ಇರ್ತಾರೆ, ಅವ್ರದ್ದೇನಾದ್ರು ನಿಮಗೆ ಆಫರ್ ಬಂದಿತ್ತು? ತುಂಬಾ ಅಂದ್ರೆ ಇವಾಗ ಅದೇ ಹೇಳಿನಲ್ಲ, ಇವಾಗ ನೋಡ್ಬೇಕಿದ್ರೆ ಬರೀ ಧನಂಜಯ್ ಸರ್ ಜೊತೆ, ಸುದೀಪ್ ಸರ್ ಜೊತೆ, ರಾಜ್ಬಿ ಶೆಟ್ಟಿ ಸರ್ ಜೊತೆ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಮಧ್ಯದಲ್ಲಿ ನಾನು ಸುಮಾರು ಸಿನಿಮಾ ನಾನು ಮಾಡೋದು ಬೇಡ ಅಂತ ಡಿಸೈಡ್ ಆಗಿದ್ದೀನಿ. ಕ್ಯಾರೆಕ್ಟರ್ಸ್ ಕೆಲವೊಂದು ತುಂಬಾ ನಾರ್ಮಲ್ ಅನ್ಸುತ್ತೆ. ಅಂದ್ರೆ ಅದೇ ಲವ್ ಸ್ಟೋರಿ ತರ ಕಥೆಗಳು, ಇಲ್ಲ ಅದೇ ಸಮಥಿಂಗ್. ನನಗೆ ಕಥೆ ಮತ್ತೆ ಕ್ಯಾರೆಕ್ಟರ್ ಅಷ್ಟು ಇಂಟ್ರೆಸ್ಟಿಂಗ್ ಆಗಿ ಚಾಲೆಂಜಿಂಗ್ ಅನ್ಸಿಲ್ಲ ಅಂತಂದ್ರೆ ಮಾಡೋ ಹಾಗೆ ಅನ್ಸಲ್ಲ. ಪ್ಲಸ್ ಅದನ್ನ ಗ್ರೋತ್ಗೂ ಹೆಲ್ಪ್ ಆಗ್ಬೇಕು. ಅಂದ್ರೆ ಇವಾಗ ನಾನು ಶಾರ್ಟ್ ಫಿಲ್ಮ್ ಅಲ್ಲಿ ಮಾಡ್ತಾ ಇದ್ದ ಕ್ಯಾರೆಕ್ಟರ್ಗಳು ಇಲ್ಲ ಅಷ್ಟೇ ಒಂದು ವೇಟೇಜ್ ಇರೋ ಕ್ಯಾರೆಕ್ಟರ್ನ ಇವಾಗ ನಾನು ಮಾಡಿದ್ರೆ ಅದು ಪುನಃ ನನ್ ಗ್ರಾಫ್ ಇಳಿದಂಗ ಆಗತ್ತೆ. ನನ್ನೊಂದು ಹೌದು, ಅದು ಎಲ್ಲ ಸ್ಟೆಪ್ಸ್ ಕೂಡ ತಲೆಯಲ್ಲಿ ಇಟ್ಕೊಂಡೆ ನಾನು ನೆಕ್ಸ್ಟ್ ಸ್ಟೆಪ್ ತಗೊಳ್ಬೇಕು ಅಂತ ಹೇಳೋದು. ಹಂಗಾಗಿ ನಾನು ತುಂಬಾ ಬೇಡ ಅಂತ ಹೇಳ್ತೀನಿ. ಅದೇ ಬಟ್ ಅದನ್ನು ಮ್ಯಾಟರ್ ಆಗತ್ತೆ. ಲೈಕ್ ಏನು ಕೆಲಸ ಇಲ್ಲದೆ ಇರೋ ಟೈಮಲ್ಲಿ ಒಂದಷ್ಟು ಕತೆಗಳು ಬರುತ್ತೆ. ಅವಾಗ ಆ ಒಂದು ಪ್ರೆಷರ್ ಇಂದ ನಾವು ಕೆಲವು ಸತಿ ಅಕ್ಸೆಪ್ಟ್ ಮಾಡ್ಬಿಡ್ತೀವಿ. ಅಂದ್ರೆ ಅಯ್ಯೋ ಏನು ಮಾಡ್ತಾ ಇರಲ್ಲ, ಯಾವ್ದೋ ಒಂದು ಮಾಡೋಣ, ಸಿನಿಮಾದಲ್ಲಿ ಇದೀನಿ ಅಂತ ಹೇಳ್ಕೊಳ್ಳೋಕೋಸ್ಕರ ಆದ್ರೂ ಮಾಡೋಣ ಅಂತ ಎಲ್ಲ ಥಾಟ್ಸ್ ಬರುತ್ತೆ. ಬಟ್ ಆ ಟೈಮಲ್ಲಿ ನಾವು ಕಂಟ್ರೋಲ್ ಇದ್ದು ಇಲ್ಲ, ಲೈಕ್ ವೇಟ್ ಫಾರ್ ದ ಹೌದು. ಹಂಗಂದ್ರೆ ತೀರಾ ಇದನ್ನು ಮಾಡಕ್ ಹೋಗಲ್ಲ. ಒಂದು ಚೆನ್ನಾಗಿರೋ ಒಂದು ಟೀಮ್, ಚೆನ್ನಾಗಿರೋ ಒಂದು ಕತೆ ಇದ್ರೆ ಏನು. ಈಗ ಪರ್ಸನಾಲಿಟಿ ಏನಾದ್ರೂ ಇದಕ್ಕೆ ಕೌಂಟ್ ಆಗ್ತದಾ? ಈಗ ಇಷ್ಟೇ ಹೈಟ್ ಬೇಕು, ಇಷ್ಟು ವೇಟ್ ಬೇಕು ಅಂತದೇನಾದ್ರು? ಅಲ್ಲ
ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದಾ? ಇಲ್ಲ, ಅದು ಆ ಥರ ಏನಿಲ್ಲ ಸರ್. ಅಂದ್ರೆ ಯಾರು ಬೇಕಿದ್ರು ಟ್ರೈ ಮಾಡುವಂಥದ್ದು. ಮುಂಚೆ ಆದ್ರೆ ಈಗ ಒಬ್ಬ ಹೀರೋ ಆಗಿ ಬರೋನು ಹೀಗೆ ಇರಬೇಕು, ಇದೇ ತರ ಕಾಣಿಸ್ಬೇಕು, ಇದೇ ಒಂದು ಬಣ್ಣ ಇರಬೇಕು, ಆ ತರ ಇಷ್ಟು ಕೂದಲಿರ್ಬೇಕು, ಆ ತರದೆಲ್ಲ ಇರ್ತಿತ್ತು. ಬಟ್ ಇವಾಗ ಆ ತರ ಯಾರು ನೋಡಿ ಸುಮ್ಮನೆ ಹೀರೋ ಅಂತ ಒಪ್ಕೊಳ್ಳಲ್ಲ. ನಿಮ್ಮಲ್ಲಿ ಆ ಒಂದು ಕಲೆ ಇದ್ದು ನಿಮ್ಮ ಒಂದು ನೀವೇನು ಅದನ್ನ ಆಕ್ಟ್ ಮಾಡ್ತೀರಾ ಇಷ್ಟ ಆದ್ರೆ ಅಷ್ಟು ಜನ ನಿಮ್ಮನ್ನ ಒಪ್ಕೊಳ್ತಾರೆ. ಅಂತೂ ಟೋಟಲ್ ಆಗಿ ಹೇಳಿದ್ರೆ ಅದು ಆಕ್ಟಿಂಗ್ ಅಂತ ಆಗಬಾರ್ದು, ನ್ಯಾಚುರಲ್ ಆಗಿರ್ಬೇಕು. ಹೌದು. ಹುಚ್ಚನ ಪಾರ್ಟಿ ಇರ್ಲಿ, ಭಿಕ್ಷಕನ ಪಾರ್ಟಿ ಇರ್ಲಿ, ಯಾವ್ದೇ ಇರ್ಲಿ ನೀಟಾಗಿ ಮಾಡೋದು ಒಂದು ನಮಗೆ ನೋಡುವಾಗ ಅವ್ನು ಭಿಕ್ಷುಕ ಅಂತ ಅನ್ಸ್ಬೇಕು, ಹುಚ್ಚ ಅಂತ ಅನ್ನಿಸ್ಬೇಕು ನಮಗೆ. ಅವಾಗ ನಮಗೆ ಜನ ಓಕೆ ಒಂದು ಆಕ್ಟರ್ ಅಂತ ಒಪ್ಕೊಳ್ತಾರೆ. ಆಕ್ಟಿಂಗ್ ಫೀಲ್ಡ್ ನಲ್ಲಿ ಫಿಟ್ನೆಸ್ ಅಂದ್ರೆ ಒಬ್ಬ ಆಕ್ಟರ್ ಯಾವುದೇ ಪಾತ್ರ ಕೊಟ್ಟರು ಅದಕ್ಕೆ ಬ್ಲೆಂಡ್ ಆಗೋ ತರ ಒಂದು ಬಾಡಿ ಇಟ್ಕೊಳ್ಬೇಕು. ನೀವು ಹೇಳೋದ್ರಲ್ಲಿ ಪೇಷನ್ಸ್ ಇರ್ಬೇಕು ಈ ಫೀಲ್ಡ್ ಅಲ್ಲಿ. ಟೋಟಲಿ ಅಪರ್ಚುನಿಟಿ ಸಿಕ್ಕಿತ್ತು ಒಳ್ಳೇದು, ಸಿಗ್ಲಿಲ್ಲ ಅಂತಂದ್ರೆ ಟ್ರೈ ಮಾಡುವಷ್ಟು ವೇಟ್ ಮಾಡುವಷ್ಟು ಪೇಷನ್ಸ್ ಇದ್ರೆ ಮಾತ್ರ ಈ ಫೀಲ್ಡಿಗೆ ಬರ್ಬೋದು. ಬರೀ ಪೇಷನ್ಸ್ ಅಲ್ಲ, ಅಷ್ಟು ವೆಯ್ಟ್ ಮಾಡುವಷ್ಟು ಪೇಷನ್ಸ್ ಇಟ್ಕೊಂಡು ಅಷ್ಟು ವೆಯ್ಟ್ ಮಾಡಿ ಫೇಲ್ ಆಗೋಕ್ಕೂ ರೆಡಿ ಇರಬೇಕು. ಅಂದ್ರೆ ಇವಾಗ 10 ವರ್ಷ ನಾನು ವೆಯ್ಟ್ ಮಾಡಿ 10 ವರ್ಷ ಆದ್ಮೇಲೆ ಕೂಡ ನಾನು ಇದೇ ಸ್ಟೇಜ್ ಅಲ್ಲಿ ಇದ್ರೂ ಇರ್ಬೋದು, ಇಲ್ಲ ಇದಕ್ಕಿಂತ ಕೆಳಗೆ ಹೋಗಿದ್ರು ಹೋಗಿರ್ಬೋದು. ಅದು ಆ ಅನ್ಸರ್ಟನಿಟಿ ತಡ್ಕೊಳಕ್ ಆಗತ್ತೆ ಅಂತಂದ್ರೆ ಇರ್ಬೇಕಷ್ಟೇ. ಫೈನಾನ್ಷಿಯಲಿ ಕೂಡ ಬೇರ್ ಮಾಡೋಗಿರ್ಬೇಕಲ್ಲ. ಫೈನಾನ್ಷಿಯಲಿ ಕೂಡ ನಮ್ಮ ಯಾವ್ದು ಎಕ್ಸ್ಪೆನ್ಸಸ್ ಇರ್ತದೆ, ಬರೀ ಇದನ್ನೇ ಡಿಪೆಂಡ್ ಆಗೋಗಿಲ್ಲ. ಇಲ್ಲ, ಅದು ಪ್ಲಸ್ ಬರೀ ದುಡ್ಡಿಗೋಸ್ಕರ ಅಂತ ಹೇಳಿ ಇದನ್ನೇ ನಂಬ್ಕೊಂಡಿದ್ರು ಕಷ್ಟ ಆಯ್ತು. ನಾನು ಫ್ರೀಲಾನ್ಸಿಂಗ್ ಎಡಿಟಿಂಗ್ ಕೆಲಸ ಮಾಡ್ತೀನಿ. ಸೊ ಎಡಿಟಿಂಗ್ ಕೆಲಸ ಇರೋದ್ರಿಂದ ನನಗೆ ನನ್ನ ಖರ್ಚುಗಳು ಏನಿದೆ ಅದನ್ನ ನಾನು ನೋಡ್ಕೊಳಕ್ಕಾಗತ್ತೆ. ಪ್ಲಸ್ ಸಿನಿಮಾದಲ್ಲಿ ಕೊಡೋ ಪೇಮೆಂಟ್ ನಾನು ಅಷ್ಟು ಡಿಪೆಂಡ್ ಆಗಿರಲ್ಲ. ಬಿಕಾಸ್ ನನಗೆ ನಂದೇ ಒಂದು ಸೋರ್ಸ್ ಆಫ್ ಇನ್ಕಮ್ ಇರೋದ್ರಿಂದ ಅದಷ್ಟು ಕಷ್ಟ ಆಗಲ್ಲ. ಸೊ ಒಂದು ಸೈಡ್ ಒಂದು ಸಣ್ಣ ಸೋರ್ಸ್ ಆಫ್ ಇನ್ಕಮ್, ಅಟ್ಲೀಸ್ಟ್ ನಿಮ್ ಖರ್ಚುಗಳು ನೋಡ್ಕೊಳಕ್ ಒಂದಿಷ್ಟು ಇನ್ಕಮ್ ಇದ್ರು ನಿಮ್ಗೆ ನೀವು ಮಾಡೋ ಪ್ರೊಫೆಷನ್ ಕೂಡ ಇದೇ ಫೀಲ್ಡ್ಗೆ ಸಾಮಾನ್ಯ ಬರೋದ್ರಿಂದ ನಿಮಗೆ ಅದು ಹೆಲ್ಪ್ ಆಗ್ಬೋದು. ಎಡಿಟಿಂಗ್ ಅಲ್ಲಿ ಏನು ಮಿಸ್ಟೇಕ್ಸ್ ಬರ್ತದೆ ಅಥವಾ ಏನು ಅದನ್ನ ನೀವು ನೋಡ್ತಾ ನಿಮಗೆ ಸರಿ ಮಾಡ್ಲಿಕ್ಕೆ ಕೂಡ ಈಸಿ ಆಗ್ತದೆ. ಮತ್ತೆ ನಮ್ಮ ಈಗ ವ್ಯೂವರ್ಸ್ ಅಲ್ಲಿ ಫಿಮೇಲ್ ಇವರು ಇರ್ಬೋದು, ಫಿಮೇಲ್ಸ್ ಇರ್ಬೋದು, ಆಕ್ಟ್ರೆಸ್ ಆಗ್ಲಿಕ್ಕೆ ಇಂಟ್ರೆಸ್ಟ್ ಇರ್ಬೋದು. ಈಗ ಅವರಿಗೆ ನಿಮ್ಮ ಸಜೆಷನ್ ಏನು? ಫಿಮೇಲ್ ಆಕ್ಟರ್ಸ್ಗೆ ಆಕ್ಚುಲಿ ಸ್ವಲ್ಪ ಈಸಿಯರ್ ನಮಗೆ ಕಂಪೇರ್ ಮಾಡಿದ್ರೆ. ಅಂದ್ರೆ ಲೈಕ್ ಇಬ್ಬರಿಗೂ ಈಕ್ವಲ್ ಸ್ಟ್ರಗಲ್ಸ್ ಇರುತ್ತೆ, ಬಟ್ ಅವ್ರಿಗೆ ವಿಸಿಬಿಲಿಟಿ ಸಿಗೋದು ಸ್ವಲ್ಪ ಬೇಗ. ಅಂದ್ರೆ ಈಗ ನಮ್ಮ ಇಂಡಸ್ಟ್ರಿಯಲ್ಲಿ ಬೋತ್ ಮೇಲ್ ಆಕ್ಟರ್ಸ್ ಫಿಮೇಲ್ ಆಕ್ಟರ್ಸ್ ಇಬ್ಬರಿಗೂ ನೆಸೆಸಿಟಿ ಇದೆ. ಹೊಸ ಫೇಸಸ್ ನ ವೆಯ್ಟ್ ಮಾಡಿ ಹುಡುಕ್ತಾ ಇರ್ತಾರೆ ಎಲ್ಲರೂ. ಡೈರೆಕ್ಟರ್ಸ್ ಕತೆ ಸ್ಟೋರಿ ಟೆಲ್ಲರ್ಸ್ಗೆ ಬೇಕು ಹೊಸ ಫೇಸ್ಗಳು, ಇದೆಲ್ಲ ಬೇಕಿದ್ದಾಗ ಯಾರಾದ್ರೂ ಲೈಕ್ ಅದರಲ್ಲೂ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ನಾವು ಹೋಗೋ ಎಲ್ಲ ಪ್ರಾಜೆಕ್ಟ್ ಅಲ್ಲಿ ಹೆಂಗಾಗಿರುತ್ತೆ ಅಂದ್ರೆ ಎಲ್ಲ ಕಾಸ್ಟಿಂಗ್ ಆಗಿರುತ್ತೆ, ಹೀರೋಯಿನ್ ಒಬ್ರು ಸಿಕ್ಕಿರಲ್ಲ. ಸೊ ಆ ಥರ ಸುಮಾರು ನಾನು ನೋಡ್ದಂಗೆ ಹಂಗೆ ಇರುತ್ತೆ. ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ, ಹೀರೋಯಿನ್ಗಳು ಗೊತ್ತಿದ್ರೆ ಅಂತ ಹೇಳಿ. ಸೊ ಹುಡುಕ್ತಾ ಇರ್ತಾರೆ. ಸೊ ಅವರು ಮೇ ಬಿ ಲೈಕ್ ಒಂದು ಒಳ್ಳೆ ಶಾರ್ಟ್ ಫಿಲ್ಮ್ಗಳಾಗಿರ್ಲಿ, ಇಲ್ಲ ಒಂದು ಒಳ್ಳೆ ಕಂಟೆಂಟ್ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಆಕ್ಟ್ ಮಾಡಿ ಹಾಕೋದಾಗಿರ್ಲಿ, ಅದೆಲ್ಲ ಅದರಿಂದನೇ ಆಪರ್ಚುನಿಟೀಸ್ ಸಿಗತ್ತೆ. ಆ ಒಂದು ಆಪರ್ಚುನಿಟಿ ನಮಗೂ ಇದೆ. ನಾವು ಕೂಡ ಶಾರ್ಟ್ ಫಿಲ್ಮ್ಸ್ಗಳು ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಅಲ್ಲಿ ಅದು ಮಾಡ್ಕೊಂಡು ನಾವು ಆ ಆಪರ್ಚುನಿಟೀಸ್ನ ನಮ್ದು ಆಗಿಸ್ಕೋಬಹುದು. ಅದು ಸೇಮ್ ಹುಡುಗಿರದಾದ್ರೂ ಸೇಮ್ ಸರ್. ಆ ಥರ ಭಾರಿ ಏನು ಡಿಫ್ರೆನ್ಸ್ ಅಲ್ಲ. ಒಂದೀಗ ನಮ್ಮ ಯಾರು ಡೈರೆಕ್ಟರ್ಸ್ ಯಾರು ಹುಡುಕ್ತಾ ಇರ್ತಾರೆ, ಇನ್ನೊಂದು ಅವರನ್ನ ನಾವು ಅಪ್ರೋಚ್ ಆಗೋದಾದ್ರೆ ಹೇಗಾಗ್ಬೋದು? ಈಗ ಒಂದು ಹೊಸ ಮೂವಿ ಈಗ ಸ್ಟಾರ್ಟ್ ಮಾಡ್ಲಿಕ್ಕೆ ಇರ್ತದೆ, ನಮಗೆ ಏನೋ ಗೊತ್ತಾಯ್ತು. ಈಗ ಬೆಂಗಳೂರಲ್ಲಿ ಬಂದ್ರೆ, ಈಗ ಏನು ಹೊಸಬರು ಬೆಂಗಳೂರಿಗೆ ಬಂದ್ರೆ ಗಾಂಧಿನಗರ ಅಲ್ಲಿ ಮೇನ್ ಗಾಂಧಿನಗರ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿದೆ. ಈಗ ನಮಗೆ ಬಂದವರಿಗೆ ಹುಡುಕುದು ಕೂಡ ಕಷ್ಟ. ಒಬ್ಬರಿಗೆ ಇಂಟ್ರೆಸ್ಟ್ ಇರ್ತದೆ ಸಿನಿಮಾ ಫೀಲ್ಡ್ ಅಲ್ಲಿ, ಅಲ್ಲಿ ಬಂದು ಯಾರನ್ನು ಕೇಳಬೇಕು ಏನು ಗೊತ್ತಿರೋದಿಲ್ಲ. ಅದನ್ನ ಯಾವ ರೀತಿ ನಾವು ಅಲ್ಲಿ ಬಂದು ಸರ್ಚ್ ಮಾಡಬಹುದು ಆಪರ್ಚುನಿಟಿ? ಸ್ಟಾರ್ಟಿಂಗ್ ಅಲ್ಲಿ ಬೆಂಗಳೂರಿಗೆ ಬಂದು ಏನ್ ಮಾಡೋದು ಅಂತಂದ್ರೆ, ಏನೂ ಗೊತ್ತಿಲ್ಲದಿರೋರಿಗೆ ಅಟ್ಲೀಸ್ಟ್ ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಏನೇನು ಕೆಲಸ ಆಗ್ತಾ ಇದೆ, ಯಾರ್ಯಾರು ಯಾವ ತರ ಸಿನಿಮಾ ಮಾಡ್ತಿದ್ದಾರೆ ಅನ್ನೋದನ್ನ ಒಂದ್ಸಲಿ ರಿಸರ್ಚ್ ಮಾಡಿದ್ರೆ, ಇವಾಗ ಎಲ್ಲರೂ ಅನೌನ್ಸ್ ಮಾಡ್ತಾರೆ ಸಿನಿಮಾಗಳನ್ನ. ಇವಾಗ ಈ ಹೀರೋದು ಈ ಸಿನಿಮಾ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನೌನ್ಸ್ ಮಾಡ್ತಾರೆ, ಟೈಟ್ಲ್ ಅನೌನ್ಸ್ ಮಾಡ್ತಾರೆ, ದೊಡ್ಡ ದೊಡ್ಡ ಹೀರೋಗಳದ್ದು. ಅದೇ ತರ ಆ ಟೀಮ್ ಅಲ್ಲಿ ಯಾರ್ಯಾರು ಇರ್ತಾರಲ್ಲ ಅವ್ರ ಪ್ರತಿಯೊಬ್ಬರಿಗೂ ನಾವು ಮೆಸೇಜ್ ಮಾಡಿ ಕೇಳುವುದು. ಈಗ ಡೈರೆಕ್ಟರ್ ಇರ್ತಾರೆ, ಎಡಿಟರ್ ಇರ್ತಾರೆ, ಮ್ಯೂಸಿಕ್ ಕೆಲಸ ಮಾಡೋರು ಇರ್ತಾರೆ, ನಿಮ್ಗೆ ಇಂಟ್ರೆಸ್ಟ್ ಇರೋ ಫೀಲ್ಡ್ ಅಲ್ಲಿ ಇರ್ತಾರೆ, ಅವ್ರು ಕೊಟ್ಟಿರ್ತಾರೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ ಸಿನಿಮಾದಲ್ಲಿ ಅಂತ. ಅವ್ರಿಗೆ ಮೆಸೇಜ್ ಮಾಡಿ ನಿಮ್ಮ ಟೀಮಲ್ಲಿ ನಾವು ಜೊತೆ ಅಸಿಸ್ಟ್ ಮಾಡೋ ತರ ಬರ್ಬೋದಾ, ವರ್ಕ್ ಮಾಡ್ಬೋದು. ಅದೇ ತರ ಮೇ ಬಿ ನಿಮಗೆ ಯೂಟ್ಯೂಬ್ ಅಲ್ಲಿ ಒಂದಿಷ್ಟು ಶಾರ್ಟ್ ಫಿಲ್ಮ್ಗಳು ಮಾಡೋ ಟೀಮ್ಗಳು ನೋಡ್ತಾ ಇರ್ತೀರಾ. ಸೊ ಆ ಟೀಮಲ್ಲಿ ಯಾರಾದ್ರೂ ನಿಮಗೆ ಇಂಟ್ರೆಸ್ಟ್ ಬಂತು ಅಂತಂದ್ರೆ, ಆ ಟೀಮಲ್ಲಿ ಯಾರಿದ್ದಾರೆ ಅವ್ರಿಗೆ ಬಿಕಾಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಆಕ್ಟಿವ್ ಇರ್ತಾರೆ, ಅದು ನಮ್ಮ ಜನರೇಷನ್ ಅಲ್ಲಿ ಇರೋರು ಎಲ್ಲರೂ. ಸೊ ಅವರಲ್ಲಿ ಮೆಸೇಜ್ ಮಾಡಿ ನಿಮ್ದು ನೆಕ್ಸ್ಟ್ ಯಾವ್ದೋ ಪ್ರಾಜೆಕ್ಟ್ ಆಗ್ತಿದ್ರೆ ಹೇಳಿ, ನಾನು ಬಂದು ಅಟ್ಲೀಸ್ಟ್ ಸುಮ್ಮನೆ ನೋಡ್ಲಿಕ್ಕೆ ಆದ್ರೂ ಬರ್ತೀನಿ. ಹಂಗೆ ನೀವೊಂದ್ ಕಡೆ ಹೋದಾಗ ಅಲ್ಲೇ ಒಂದು 20-30 ಜನ ನಿಮಗೆ ಇರ್ತಾರಲ್ಲ, ಅಲ್ಲಿ ಪರಿಚಯ ಆಗ್ತಾ ಹೋಗುತ್ತೆ.
ಸೊ ಒಂದು ಟೈಮ್ ತಗೊಳುತ್ತೆ, ಬಟ್ ಆರ್ಗ್ಯಾನಿಕ್ ಆಗಿ ಕಾಂಟ್ಯಾಕ್ಟ್ಸ್ ಬಿಲ್ಡ್ ಆಗ್ತಾ ಹೋಗುತ್ತೆ. ಈ ನಿಮ್ಮ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷದ ಒಂದು ಅಚೀವ್ಮೆಂಟ್ ಅಲ್ಲಿ ಏನಾದರೂ ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀರಾ? ಏನಾದರೂ ಕಷ್ಟ ಅಂತ ಬಂದ ಟೈಮ್ ಇದೆ ನಿಮಗೆ? ಅದೇ ಕಷ್ಟ ಅಂತಂದ್ರೆ ಅದು ಕಷ್ಟ ಅಂತ ಅನ್ಕೊಂಡಿಲ್ಲ ನಾನು ಯಾವತ್ತು, ಹಾಗಾಗಿ ನಂಗೆ ಯಾವತ್ತೂ ಕಷ್ಟ ಅಂತ ಅನ್ಸಿಲ್ಲ. ಬಟ್ ಮೇ ಬಿ ಒಬ್ಬ ಥರ್ಡ್ ಪರ್ಸನ್ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದಾಗ ಅದು ತುಂಬಾ ಕಷ್ಟಪಟ್ಟಿದ್ದಾನೆ ಅಂತ ಅನ್ಸುತ್ತೆ ನೋಡಿದಾಗ. ಎಲ್ಲರೂ ಅಂದ್ರೆ ಸೆಟ್ಟಲ್ಲಿ ಎಲ್ಲರೂ ಈಕ್ವಲ್ ಆಗಿ ಚೆನ್ನಾಗಿ ನೋಡಿಕೊಳ್ತಾರ? ಅದು ಡಿಪೆಂಡೆಂಟ್ ನಮ್ಮ ಆಕ್ಟಿವಿಟೀಸ್ ಕೂಡ ಒಂದೊಂದು ಟೀಮ್ ಮೇಲೆ ಸಹ ಹೋಗುತ್ತೆ. ಕೆಲವು ಯೂತ್ ನಮ್ಮ ಇದ್ರಲ್ಲಿ ಇದ್ದ ಏಜ್ ಅವ್ರು ಇದ್ದಾಗ ಅದೊಂದು ಎನರ್ಜಿ ಬೇರೆ ತರ, ನಾವೇ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಫಿಲ್ಮ್ ಮಾಡ್ದಂಗೆ ಇರುತ್ತೆ. ಸ್ವಲ್ಪ ಹಳೆ ಮುಂಚೆಯಿಂದ ಒಂದು 20-30 ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದ್ದಾಗ ಅಲ್ಲಿ ಸ್ವಲ್ಪ ಸ್ಟ್ರಿಕ್ಟ್ ಇರುತ್ತೆ. ಅವ್ರದ್ದೊಂದು ಮೆಥಡ್ಸ್ ನಂಬಿರ್ತಾರೆ. ಸೆಟ್ ಅಂದ್ರೆ ಹೀಗೆ ಇರಬೇಕು, ಇದೇ ರೂಲ್ಸ್ ಇರಬೇಕು ಆ ಥರ. ಸೊ ಅದನ್ನ ನಾವು ರೆಸ್ಪೆಕ್ಟ್ ಮಾಡಿ ಫಾಲೋ ಮಾಡಬೇಕಾಗತ್ತೆ. ಸೊ ನಾವು ಒಬ್ಬರಿಂದ ಏನೋ ಚೇಂಜ್ ಮಾಡ್ತೀವಿ, ನಾನು ಹಿಂಗೆ ಇರೋದು ಇದು ಮಾಡ್ತೀನಿ ಅಂತ ಅಂದ್ಕೊಂಡಿದ್ರೆ ಆಗೋದಿಲ್ಲ. ಹೇಗಿದೆ ಅದಕ್ಕೆ ಬ್ಲೆಂಡ್ ಆಗ್ತಾ ಹೋಗ್ಬೇಕು. ಆಕ್ಟರ್ ಬೇಸಿಕ್ಲಿ ಅದೇ ಅಲ್ವಾ, ಎಲ್ಲಿ ಯಾವ ಕ್ಯಾರೆಕ್ಟರ್ ಕೊಟ್ಟರು ಹೇಗೆ ಬೆಂಡ್ ಆಗಿ ಫ್ಲೆಕ್ಸಿಬಲ್ ಆಗ್ತಾರಲ್ಲ, ಐ ಥಿಂಕ್ ಆಕ್ಟರ್ಸ್ ಲೈಫ್ ಕೂಡ ಅದೇ ತರ ಇರುತ್ತೆ. ಯಾರ ಜೊತೆ ಇದ್ರು, ಯಾವ ಟೀಮ್ ಜೊತೆ ಕೆಲಸ ಮಾಡ್ತಿದ್ರು ಫ್ಲೆಕ್ಸಿಬಲ್ ಆಗಿ ಕೆಲಸ ಮುಗಿಸ್ಕೊಂಡು ಹೋಗೋದು ಕಲಿಬೇಕು. ಅದನ್ನ ಕಲಿತಾ ಇದ್ದೀನಿ ಇವಾಗ. ಸಾಮಾನ್ಯ ಒಂದು ಮೂವಿದು ಡ್ಯೂರೇಷನ್ ಎಷ್ಟು ಟೈಮ್ ಇರ್ತದೆ? ಶೂಟಿಂಗ್ ಒಂದು ಮೂವಿ ಸ್ಟಾರ್ಟ್ ಮಾಡಿ ಎಂಡ್ ಆಗೋದು ಸಾಮಾನ್ಯ? ಅದು ಇವಾಗ ಬೇಸಿಕ್ ಒಂದು ಅವರೇಜ್ ಅಲ್ಲಿ ಹೇಳಿದ್ರೆ ಒಂದು 25 to 30 days ನಾರ್ಮಲ್. ಒಂದು ಯಾವ ತರ ಸಿನಿಮಾ 25 to 30 days ಹಂಗಂತ. ಕೆಲವು ಸಿನಿಮಾ ಈಗ 15 ದಿನದಲ್ಲಿ ಮಾಡಿ ಮುಗಿಸೋದಿದ್ರೆ, ಕೆಲವು ಸಿನಿಮಾ ಈಗ 100-150 ದಿನ, ದೊಡ್ಡ ಸಿನಿಮಾ 100, ಅದು ಆ ಸ್ಕೇಲ್ ಆಗಿರುತ್ತಲ್ಲ. ನಾರ್ಮಲ್ ಆಗಿ ಅಂತಂದ್ರೆ 30-35 ದಿನ ಆ ತರ ಇರುತ್ತೆ. ಎಲ್ಲ ರೀತಿ ಈಗ ಏನು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡ್ತಾರೆ, ಸೀರೀಸ್ ಬರ್ತದ, ಯಾವುದು ವೆಬ್ ಸೀರೀಸ್ ಅದರಲ್ಲಿ ಕೂಡ ಟ್ರೈ ಮಾಡಿ ಆಮೇಲೆ ಇದಕ್ಕೆ ಈ ಫೀಲ್ಡಿಗೆ ಬರುವ ಚಾನ್ಸ್ ಇದೆ. ಹಂಗೂ ಮಾಡ್ಬೋದು. ಇವಾಗ ಎಲ್ಲ ಸಿನಿಮಾದಲ್ಲಿ ಮಾಡಿದವರೇ ಅದರಲ್ಲಿ ಮಾಡ್ತಾರೆ. ಅದರಲ್ಲಿ ಅದು ತುಂಬಾ ಜನ ಹೊಸ ಮುಖ ಕಾಣ್ತದೆ, ಅದರಲ್ಲಿ ಅಪರ್ಚುನಿಟೀಸ್ ಅದರಲ್ಲಿ ಕೂಡ ಜಾಸ್ತಿ. ಇವಾಗ ಯಾಕಂದ್ರೆ ಈಗ ಮುಂಚೆ ಬರೀ ಥಿಯೇಟರ್ ಅಲ್ಲಿ ಅಷ್ಟೇ ಜನ ಏನಾದ್ರು ಕಂಟೆಂಟ್ ನೋಡ್ತಾ ಇದ್ರಲ್ವಾ, ಸಿನಿಮಾ ನೋಡ್ತಾ ಇದ್ರು. ಯಾವ ಜನ ಮನೇಲಿ ಕುತ್ಕೊಂಡು ನೆಟ್ಫ್ಲಿಕ್ಸ್, ಪ್ರೈಮ್ ಅದ್ರಲ್ಲಿ ಕುತ್ಕೊಂಡು ಕೂಡ ನೋಡ್ತಾರಲ್ಲ. ಸೊ ಅದಕ್ಕೆ ವ್ಯೂವರ್ಸ್ ಇದ್ದೇ ಇರ್ತಾರೆ, ಆಡಿಯನ್ಸ್ ಇದ್ದೇ ಇರ್ತಾರೆ. ಸೊ ಇವಾಗ ಅದಕ್ಕೆ ಈಗ ಸಿನಿಮಾ ಮಾಡಿದವ್ರು ಕೂಡ ವೆಬ್ ಸೀರೀಸ್ ಎಲ್ಲ ನಾವು ನೋಡ್ತೇವೆ. ಅದರಲ್ಲಿ ಮಾಡಿದವ್ರು ಕೂಡ ಸಿನಿಮಾಕ್ಕೆ ಬರ್ತಾರೆ. ಹೌದು, ಅದು ಆಗತ್ತೆ. ಎಲ್ಲಾರು ಒಂದ್ ಕಡೆ ಚೆನ್ನಾಗಿ ಕೆಲಸ ಮಾಡಿದಾಗ, ಸಿನಿಮಾದವರು ಟೆಕ್ನಿಷಿಯನ್ಸ್ ನೋಡಿದಾಗ ಅವರಿಗೆ ಅಫ್ಕೋರ್ಸ್ ಅನ್ಸುತ್ತೆ, ಓಕೆ ಇವ್ನು ಚೆನ್ನಾಗಿ ಮಾಡಿದಾನೆ, ಇವ್ನು ನಮ್ಮ ಫಿಲ್ಮಲ್ಲೂ ಈ ತರದೊಂದು ಕ್ಯಾರೆಕ್ಟರ್ ಇದೆ, ಮೇ ಬಿ ಇವ್ನ ಕಾಂಟ್ಯಾಕ್ಟ್ ಮಾಡ್ಬೋದು, ಮೇ ಬಿ ಕೇಳ್ಬೋದು. ಇಲ್ಲ ಮುಂದೆ ಯಾವ್ದೊಂದು ಕತೆ ಬರೆದಾಗ ನಾವು ಮುಖ ನೋಡಿ ಓಕೆ ಅವನ ಹತ್ರ ಮಾಡಿಸ್ಬೋದು ಅಂತ ಹೇಳೋದೊಂದು ತಲೆಯಲ್ಲಿ ಬರುತ್ತೆ. ಸೊ ಏನಂತಂದ್ರೆ ಜನರಿಗೆ ಆವಾಗ ನಾವು ಕಾಣಿಸ್ಕೊಳ್ತಾ ಇರಬೇಕು. ಅದು ಮೇಜರ್. ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಹೇಳ್ತಾರೆ. ಸೊ ಅವಾಗ ಈ ಇಂಡಸ್ಟ್ರಿ ಅವ್ರಿಗೆ ನಮ್ ಯಾವ್ದೇ ಒಂದು ಸಿನಿಮಾದಲ್ಲಿ ನಾವು ಕಾಣಿಸ್ಕೊಳ್ತಾ ಇದ್ರೆ ಅವ್ರ ತಲೆಯಲ್ಲಿ ರಿಜಿಸ್ಟರ್ ಆಗ್ಬೇಕು ನಾವು. ಅದು ಆಗಿದ್ರೆ ಅಲ್ಲಿ ನೆಕ್ಸ್ಟ್ ಆಪರ್ಚುನಿಟಿ ಸಿಗತ್ತೆ. ಈಗ ನೆಕ್ಸ್ಟ್ ನಿಮ್ಮ ಸಿನಿಮಾ ರಿಲೀಸ್ ಅಂದ್ರೆ ನಮಗೆ ನಾವು ಈಗರ್ಲಿ ವೇಟ್ ಮಾಡ್ತಾ ಇರ್ತೇವೆ, ಹಾಗೆ ಯಾವಾಗ ರಿಲೀಸ್ ಆಗ್ತದೆ ಏನೋ ಅಂತ. ನೆಕ್ಸ್ಟ್ ಇವಾಗ ಅದೇ ರಾಜ್ ಬಿ ಶೆಟ್ಟಿ ಸರ್ ಜೊತೆ ಮಾಡಿರೋದು ರಕ್ಕಸಪುರದವಳು ಅಂತ, ಅದು ಆಲ್ಮೋಸ್ಟ್ ಸಿನಿಮಾ ಶೂಟಿಂಗ್ ಎಲ್ಲ ಆಗಿದೆ. ಸೊ ಇನ್ನೊಂದು ಮೇ ಬಿ ಜೂನ್ ಎಂಡ್ ಅಥವಾ ಜುಲೈಯಲ್ಲಿ ಸಿನಿಮಾ ರಿಲೀಸ್ ಆಗತ್ತೆ. ಸೊ ಅದರಲ್ಲಿ ಒಂದು ಮೇನ್ ಕ್ಯಾರೆಕ್ಟರ್ ಮಾಡಿದ್ದೀನಿ. ಅದಾಗಿ ಇವಾಗ ಒಂದು ಹೊಸ ಟೀಮ್ ಜೊತೆ ಒಂದು ರೈಟಿಂಗ್ ಫೇಸ್ ಅಲ್ಲಿ ಇದೆ. ಅದು ನೋಡ್ಬೇಕು ಏನಾಗತ್ತೆ ಅಂತ ಹೇಳ್ಕೊಂಡು. ಸೊ ಆಗ್ತಾ ಇದೆ ಸರ್. ಅಂದ್ರೆ ಅದೇ ಲೈಕ್ ಇವಾಗ ಒಂದು ಈ ನಂತರಲ್ಲಿ ಅಟ್ಲೀಸ್ಟ್ ವರ್ಷಕ್ಕೆ ಒಂದ್ಸಲಿ ಆದ್ರೂ ನನ್ನ ಸ್ಕ್ರೀನ್ ಮೇಲೆ ಬರ್ಬೇಕು ಅಂತ ಸದ್ಯಕ್ಕೆ ತಲೆಯಲ್ಲಿ ಇಟ್ಕೊಂಡಿದ್ದೀನಿ. ಮೇ ಬಿ ನೆಕ್ಸ್ಟ್ ಇಯರ್ ಅಟ್ಲೀಸ್ಟ್ ವರ್ಷಕ್ಕೆ ಒಂದು 2 ಸಲ ಆದ್ರೂ ಬರ್ಬೇಕು, ಸ್ವಲ್ಪ ಸ್ಕೇಲ್ ಅಪ್ ಮಾಡ್ಕೊಂಡು ಹೋಗ್ಬೇಕು ಅಂತ ಇದೀನಿ. ಸರಿ, ಆಲ್ ದಿ ಬೆಸ್ಟ್ ಜರ್ನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸೊ ನಿಮ್ಮ ಚಾನಲ್ GK ಜಗತ್ತು, ನಾನು ಸುಮಾರು ವಿಡಿಯೋಸ್ ನೋಡ್ತಾ ಇರ್ತೀನಿ. ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ನಾವು ಇಷ್ಟೊತ್ತು ಸಿನಿಮಾ ಹೀರೋ ಅನಿರುದ್ಧ್ ಜೊತೆ ಭಾಳ ಸುದೀರ್ಘವಾಗಿ ಡಿಸ್ಕಸ್ ಮಾಡಿದೆವು. ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿರ್ಬೋದು ಅಂತ ಭಾವಿಸ್ತೇನೆ. ನನ್ನ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.